ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಶುಭ ಶುಕ್ರವಾರದ ಶಿಲುಬೆ ಹಾದಿ. ತಪಸ್ಸು ಕಾಲದಲ್ಲಿ ಮತ್ತು ವಿಶೇಷವಾಗಿ ಶುಭ ಶುಕ್ರವಾರದಂದು ಶಿಲುಬೆಯ ಹಾದಿ ಆಚರಣೆಯು ಹಲವಾರು ಶತಮಾನಗಳಿಂದ ನಡೆಯುತ್ತಾ ಬಂದಿದೆ. ಸಂತ ಶ್ರೇಷ್ಠರು ಆಧ್ಯಾತ್ಮಿಕ ಪಯಣದಲ್ಲಿ ಕ್ರಿಸ್ತನ ಶಿಲುಬೆಯ ಧ್ಯಾನದ ಮೂಲಕ ಸಿದ್ಧಿಯನ್ನು ಪಡೆದುಕೊಳ್ಳುವಲ್ಲಿ ಯಶಸ್ಸನ್ನು ಕಂಡುಕೊಂಡಿದ್ದಾರೆ. ಕ್ರಿಸ್ತನ ಶಿಲುಬೆಯ ಪಯಣವು ಕೇವಲ ಯೇಸು ಸ್ವಾಮಿಯು ಭಾರವಾದ ಶಿಲುಬೆಯನ್ನು ಹೊತ್ತು ಕಲ್ವಾರಿಗಿರಿಯಲ್ಲಿ ಮಡಿದರು ಎಂಬುದನ್ನು ಮಾತ್ರ ಸೂಚಿಸುವುದಿಲ್ಲ. ಬದಲಾಗಿ ಪಾಪದಲ್ಲಿ ಮುಳುಗಿದ್ದ ಮನುಕುಲದ ರಕ್ಷಣಾ ಯಾತ್ರೆಯ ಯಾತನೆಗೆ ಸಾಕ್ಷಿಯಾಗುತ್ತದೆ. ಈ ಶಿಲುಬೆಯ ಪಯಣವು ಯೇಸು ಬರೆದ ಅತ್ಯಂತ ಶ್ರೇಷ್ಠ ಪ್ರೇಮ ಕಥೆಯಾಗುತ್ತದೆ. ಒಬ್ಬ ಪ್ರೇಮಿಯು ತಾನು ಅತಿಯಾಗಿ ಪ್ರೀತಿಸಿದ ವ್ಯಕ್ತಿಗಳಿಗೋಸ್ಕರ ನೀಡುವ ಶಾಶ್ವತ ಉಡುಗೊರೆಯಾಗುತ್ತದೆ. ಈ ಶುಭ ಶುಕ್ರವಾರ ನಾವು ಧ್ಯಾನಿಸುವ ಕಲ್ವಾರಿಯ ಪೂಜ್ಯ ಪಾಡು ಮರಣವು ಕರುಣಿಸಲಿ ನಮಗೆಲ್ಲರಿಗೂ ಆಂತರಿಕ ಸೌಖ್ಯವ ಮತ್ತು ಆಧ್ಯಾತ್ಮಿಕ ಸಾಂತ್ವನವ. ಬನ್ನಿ ಒಲವಿನ ಭಕ್ತಾದಿಗಳೇ, ನಾವು ಈಗ ಈ ಶಿಲುಬೆಯ ಹಾದಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡು ಪ್ರಭುವಿನ ಹೇರಳವಾದ ಆಶೀರ್ವಾದಗಳನ್ನು ಪಡೆಯೋಣ. ಮೊದಲನೆಯ ಸ್ಥಳ ನ್ಯಾಯಾಲಯದಲ್ಲಿ ನಿಂತ ನಿರಪರಾಧಿ. ಯೇಸು ಹೇಳುತ್ತಾರೆ, ಜಗತ್ತಿನ ಮೊದಲ ಕುಟುಂಬದ ಪ್ರಥಮ ಮಗನನ್ನೇ ಕೊಂದು ಹಾಕಿದ ಕ್ರೂರ ಸಮಾಜವಿದು. ನಿರಪರಾಧಿ ಅಬೇಲ ಸೋದರ ದ್ವೇಷಕ್ಕೆ ಬಲಿಯಾದ. ಇಸಾಕನ ಮಗ ಜೋಸೇಫನನ್ನು ಉಳಿದ ಸಹೋದರರೆಲ್ಲ ಗುಲಾಮಗಿರಿಗೆ ಮಾರಿ ಸೆರೆಮನೆಯಲ್ಲಿ ಕೂಡಿ ಹಾಕಿದರು. ನಿರಪರಾಧಿ ದೈವಭಕ್ತ ಯೋಬ ಇನ್ನಿಲ್ಲದ ಪರಿಶೋಧನೆಗಳಿಗೆ ಬಲಿಯಾದ. ದೇವರ ಮಾತನ್ನು ಪ್ರವಾದಿಸಲು ಬಂದ ಯೆರೆಮೀಯನನ್ನು ಪಾಳುಬಾವಿಗೆ ತಳ್ಳಿ ಚಿತ್ರಹಿಂಸೆ ನೀಡಿದರು.
ತಂದೆ ವಂಶದ ಪಟ್ಟದರಸ ಕಾಮಕ್ಕೆ ಬಲಿಯಾಗಿ ಅಮಾಯಕ ಊರಿಯನನ್ನು ಕೊಂದ. ಈಗ ನನ್ನ ಸರದಿ ದೇವರ ಮಗನೆಂದು ಕರೆದುಕೊಂಡ ಕಾರಣಕ್ಕೆ ತಾನೀಗ ಬಲಿಪಶು. ಇಗೋ ಈ ಮನುಷ್ಯ ಎಂಬ ಪಿಲಾತನ ಮಾತು ಕೇಳಿಸದ ಹಾಗೆ ತಲೆಗೆಲ್ಲ ಮುಳ್ಳು ಹೊಕ್ಕಿ ತಲೆ ಸಿಡಿದು ರಕ್ತ ಹರಿದು ಕಿವಿಯೆಲ್ಲ ಮಂಬಾಗಿದೆ. ಸೈನಿಕರ ಊಳಿನಿಂದ ಮುಖವೆಲ್ಲ ಕೆಸರಂತಾಗಿದೆ. ಈತನಲ್ಲಿ ಯಾವ ಅಪರಾಧವೂ ನನಗೆ ಕಾಣುತ್ತಿಲ್ಲ ಎಂದ ಪಿಲಾತನ ಧ್ವನಿಗೆ ನಾನೇ ಪ್ರೀತಿಸಿದ ನೂರಾರು ಜನ ಇವನನ್ನು ಕೊಲ್ಲಿರಿ ಎಂದು ಒಪ್ಪಿಡುತ್ತಿದ್ದಾರೆ. ನಿಸ್ಸಹಾಯಕ ನಿರಪರಾಧಿ ನಾನು. ಪ್ರಿಯ ಸಹೋದರ ಸಹೋದರಿಯರಿಗೆ, ಅಪರಾಧಿಗಳು ನಿಲ್ಲಬೇಕಾಗಿದ್ದ ಸ್ಥಳಗಳಲ್ಲಿ ನಿರಪರಾಧಿಗಳೇ ಹೆಚ್ಚು ನಿಲ್ಲುತ್ತಾರೆ. ಸೆರೆಮನೆಗಳಲ್ಲಿ ಅಪರಾಧಿಗಳಿಗಿಂತ ವಿಚಾರಣಾಧೀನ ನಿರಪರಾಧಿಗಳೇ ಹೆಚ್ಚು ಸಂಖ್ಯೆಯಲ್ಲಿರುತ್ತಾರೆ. ಹಣವಿಲ್ಲದವರಿಗೆ, ಜಾತಿ ಬಲವಿಲ್ಲದವರಿಗೆ, ಶಿಫಾರಸಿಲ್ಲದ ಸಾಮಾನ್ಯ ಜನತೆಗೆ ನ್ಯಾಯ ಸಿಗುವುದೇ ದುಸ್ತರವಾಗಿದೆ. ಈ ದಿನಗಳಲ್ಲಿ ನ್ಯಾಯಕ್ಕೆ ಬಲವಿಲ್ಲ, ಬಲಕ್ಕೆ ನ್ಯಾಯ ಸಿಗುತ್ತದೆ. ಸತ್ಯ ಹುಡುಕಿ ನೋಡದಿದ್ದರೂ ಊರಿನವರನ್ನೆಲ್ಲ ಹೇಳುತ್ತಿದ್ದಾರಲ್ಲ ಎಂಬ ಕಾರಣಕ್ಕೆ ನಿರಪರಾಧಿಗಳು ಅಪರಾಧಿಗಳಾಗುತ್ತಿದ್ದಾರೆ. ಬರಪಾಸನನ್ನು ಬಿಡುಗಡೆ ಮಾಡಬೇಕೆಂದು ಭ್ರಷ್ಟರ ಕೂಟ ಅಧಿಕಾರಕ್ಕೂ ಧಮಕಿ ಹಾಕುತ್ತದೆ. ನನ್ನ ಹಾದಿಯಲ್ಲಿ ನಡೆಯಲು ನೀವು ಬಯಸಿಲ್ಲ. ಹಾಗಾದರೆ ಇಲ್ಲ ಹೇಳಿ ನಿರಪರಾಧಿಗಳನ್ನು ಅಪರಾಧಿಗಳನ್ನಾಗಿ ಮಾಡಬೇಡಿ, ಮುಗ್ಧರನ್ನು ಚಿತ್ರಹಿಂಸೆಗೆ ಒಳಪಡಿಸಬೇಡಿ. ಅವರೆಲ್ಲರ ಒಂದೊಂದು ಹನಿ ಕಣ್ಣೀರು ನಿಮ್ಮ ಜೀವನವನ್ನೆಲ್ಲ ನಲುಗಿಸಿ ಬಿಡಬಹುದು. ಶಿಲುಬೆ ಭಾರವಿದ್ದರೂ ಜಗದ ಪಾಪ ಅಳಿಸಲು ತನ್ನ ಭುಜವ ಒಡ್ಡುತ್ತಾ ನಡೆದರು ಯೇಸು. ಕ್ರಿಸ್ತ ನಮಗಾಗಿ ಶಿಲುಬೆಯ ಹೊತ್ತರು, ತಮ್ಮ ಪ್ರಾಣ ತೆತ್ತರು. ಕ್ರಿಸ್ತ ನಮಗಾಗಿ ಶಿಲುಬೆಯ ಹೊತ್ತರು, ತಮ್ಮ ಪ್ರಾಣ ತೆತ್ತರು. ಎರಡನೆಯ ಸ್ಥಳ, ಪರರಿಗಾಗಿ ಹೊರೆ ಹೊತ್ತವರು. ಪ್ರಭು ಯೇಸುವೇ, ಪ್ರಭು ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ಹೇಳುತ್ತಾರೆ, ದೇವರು ವಿಶೇಷವಾಗಿ ಆಯ್ದುಕೊಂಡರು ಎನ್ನಲಾದ ಜನರ ಬದುಕೆಲ್ಲ ಹೀಗೆ ನಿರಂತರ ಹುಚ್ಚು ಹೊಳೆಯಾಗಿ ಹೋಯಿತು. ಸ್ವಾತಂತ್ರ್ಯವೇ ಹೊರೆಯಾಗಿ ಆದಾಮ ಪಾಪವನ್ನು ಹುಡುಕಿ ಹೋದ.
ಇಸ್ರಾಯೇಲರ ಆಚರಣೆಗೆ ಹಬ್ಬ ಹುಣ್ಣಿಮೆಗಳು ತಂದೆ ದೇವರಿಗೆ ಹೊರಲಾರದ ಭಾರವಾಯಿತು. ಅವರವರ ಪಾಪದಿಂದಲೇ ಆ ಜನರ ಬವಣೆ ಹೆಚ್ಚಾಯಿತು. ಈಜಿಪ್ಟಿನವರಿಗೆ ಅಸ್ಸೀರಿಯಾ, ಬಾಬಿಲೋನ್, ಈಗ ರೋಮನ್ನರಿಗೆ ಗುಲಾಮರಾಗುವ ಸ್ಥಿತಿಗೆ ಬಂದಿದ್ದಾರೆ. ಇವರ ವಿಮೋಚನೆಗೆ ಉದ್ಧಾರಕ್ಕೆಂದೇ ನಾನು ಬಂದದ್ದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ ಎಂದು ಇವರಿಗಾಗಿಯೇ ಈ ಶಿಲುಬೆಯನ್ನು ಹೊತ್ತಿದ್ದೇನೆ. ಈ ಸುಗಮ ಬದುಕನ್ನು ಬಯಸಿ ನನ್ನನ್ನು ಹಿಂಬಾಲಿಸಲು ಬರುವವರು ನನ್ನ ಶಿಲುಬೆಯನ್ನು ಹೊತ್ತು ಬನ್ನಿ ಎಂದೆ. ಆದರೆ ಈಗ ನಾನೊಬ್ಬನೇ ಈ ಶಿಲುಬೆಯನ್ನು ಹೊತ್ತು ನಿಂತಿದ್ದೇನೆ. ನಿಮ್ಮ ಹಿಂದೆ ಬರುತ್ತೇನೆ ಎಂದವರೆಲ್ಲ ಬಿಟ್ಟು ಹೋಗಿದ್ದಾರೆ. ಉಳಿದವರಲ್ಲಿ ಹಲವರು ತಮಾಷೆ ನೋಡಲು ಗುಂಪುಗೂಡಿದ್ದರೆ ಕೆಲವರು ಒಳಗೊಳಗೆ ದುಃಖಿಸುತ್ತಿರಬಹುದಷ್ಟೇ. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿಗೂ ನನ್ನಂತೆ ಲಕ್ಷಾಂತರ ಅಮಾಯಕರು ನತದೃಷ್ಟರು ಶಿಲುಬೆಯನ್ನು, ಇತರರ ಹೊರೆಯನ್ನು ಹೊರುತ್ತಾರೆ. ಸೈನಿಕರು ದೇಶದ ಹೊರೆ ಹೊತ್ತರೆ, ಜನಪರ ಹೋರಾಟಗಾರರು ಅನ್ಯಾಯಕ್ಕೊಳಗಾದವರ ಹೊರೆ ಹೊರುತ್ತಾರೆ. ತಂದೆ ತಾಯಿಯರು ಮಕ್ಕಳ ಹೊರೆ ಹೊತ್ತರೆ, ಪ್ರಾಮಾಣಿಕ ಶಿಕ್ಷಕರು ವಿದ್ಯಾರ್ಥಿಗಳ ಹೊರೆ ಹೊರುತ್ತಾರೆ. ಕೆಲವರು ಸ್ವ ಇಚ್ಛೆಯಿಂದ ಇಂತಹ ಹೊರೆ ಹೊತ್ತರೆ, ಹಲವರ ಮೇಲೆ ಬಲವಂತವಾಗಿ ಈ ಹೊರೆ ಹೊರಿಸಲಾಗುತ್ತದೆ. ನೀವೇ ಹಲವರಿಗೆ ಈ ಶಿಲುಬೆಯ ಹೊರೆ ಹೊರಿಸಿದ್ದೀರಿ. ಬಡವರಿಗೆ, ದಲಿತರಿಗೆ, ಕೆಳಜಾತಿಯವರಿಗೆ, ನಿಮ್ಮ ಮಧ್ಯೆ ಹಲವರಿಗೆ ಈ ಹೊರೆ ಹೊರಿಸಲಾಗಿದೆ. ಇವರೆಲ್ಲರ ಭಾರವನ್ನು ನೀವು ಕಡಿಮೆ ಮಾಡಿದಾಗಲೆಲ್ಲ ನನ್ನ ಶಿಲುಬೆಯ ಹೊರೆಯನ್ನು ಹಗುರಗೊಳಿಸುತ್ತೀರಿ. ಇನ್ನಾದರೂ ನೀವು ಎಂದಿಗೂ ಪರರಿಗೆ ಶಿಲುಬೆ ಏರಿಸಬೇಡಿ, ಪರರ ಶಿಲುಬೆಯನ್ನು ಇಳಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನೋವು ಬಾಧಿ ಸಹಿಸುತ್ತಾ, ಜಾತಿಯ ಈಟು ತಾಳುತ್ತಾ, ನಡೆಯಲಾಗದೆ ಮೊದಲ ಬಾರಿ ಎಡವಿ ಬಿದ್ದರು. ಕ್ರಿಸ್ತ ನಮಗಾಗಿ ಶಿಲುಬೆಯ ಹೊತ್ತರು, ತಮ್ಮ ಪ್ರಾಣ ತೆತ್ತರು. ಕ್ರಿಸ್ತ ನಮಗಾಗಿ ಶಿಲುಬೆಯ ಹೊತ್ತರು, ತಮ್ಮ ಪ್ರಾಣ ತೆತ್ತರು. ಮೂರನೆಯ ಸ್ಥಳ, ಮಣ್ಣಿನಲ್ಲಿ ಮನುಷ್ಯ ಕುಮಾರ. ಪ್ರಭು ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು
ಯೇಸು ಹೇಳುತ್ತಾರೆ, ಜನರ ಭಾರ ತೆಗೆದುಹಾಕಲು ಬಂದವನಿಗೆ ಇನ್ನಷ್ಟು ಭಾರ ಶಿಲುಬೆ ಹೊರಿಸಿದರು. ಈ ಶಿಲುಬೆ ಈಗ ಮಣ್ಣಿನ ಧೂಳಿಗೆ ನನ್ನನ್ನು ನೂಕಿದೆ. ಪಿತನ ಬಲಪಾರ್ಶ್ವದಲ್ಲಿ ಇರಬೇಕಾದ ಮನುಷ್ಯಕುಮಾರ ಈಗ ಧೂಳಿನಲ್ಲಿ. ಇಸ್ರಾಯೇಲರ ಇತಿಹಾಸವೇ ಇದಲ್ಲವೇ? ಈಜಿಪ್ಟಿನಿಂದ ಬಿಡುಗಡೆ ಪಡೆದು ಬಂದವರು ಮರುಭೂಮಿಯಲ್ಲಿ ಕುಡಿಯುವ ನೀರಿಗಾಗಿ ಪರದಾಡಿದರು. ಹಾವುಗಳಿಂದ ಕಚ್ಚಿಸಿಕೊಂಡು ಸತ್ತರು. ದೇವರ ಸುವಾರ್ತೆ ಸಾರಲು ಹೊರಟ ಯೋನ ಪ್ರವಾದಿ ಮೀನಿನ ಹೊಟ್ಟೆ ಸೇರಿದ. ದೇವರೇ ಆಯ್ದುಕೊಂಡ ಎಲಿಯ ಪ್ರವಾದಿ ಹಸಿವಿನಿಂದ ನರಳುತ್ತಾ ಕಾಗೆಗಳಿಂದ ಆಹಾರ ಪಡೆಯುವ ಸ್ಥಿತಿಗೆ ಬಂದ. ಆದರೂ ಅವರ್ಯಾರೂ ತಮ್ಮ ಉದ್ದೇಶವನ್ನು ಕೈಬಿಡಲಿಲ್ಲ. ಈ ಶಿಲುಬೆಯ ಭಾರ ಕೂಡ ನನ್ನ ಉದ್ದೇಶವನ್ನು ಕುಗ್ಗಿಸದು. ನನ್ನಿಂದ ಎಷ್ಟೋ ಮಂದಿ ಬದುಕನ್ನು ಕಂಡುಕೊಂಡಿದ್ದರು. ಲಾಜರ ವಿಧವೆಯ ಮಗ ಜೀವ ಪಡೆದಿದ್ದರು. ಬಾರ್ತಿಮಾಯನು ಕಣ್ಣು ಪಡೆದಿದ್ದ. ಎಂತಹ ಉತ್ಸಾಹವಿತ್ತು ಅವರ ಬದುಕಲ್ಲಿ. ಎಷ್ಟೊಂದು ಮಂದಿಗೆ ನಾ ಔದಾರ್ಯ ತೋರಿದ್ದೆ. ಈಗ ನೆಲಕ್ಕೆ ಬಿದ್ದ ನನಗೆ ಔದಾರ್ಯ ತೋರಲು ಒಬ್ಬರೂ ಇಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಮನುಷ್ಯರ ನೀಚತನ ಮತ್ತು ಸ್ವಾರ್ಥದಿಂದ ಮಣ್ಣಿನಲ್ಲಿ ಮಣ್ಣಾಗಿ ಹೋದವರು ಎಷ್ಟೋ ಮಂದಿ. ತೋಟ ಗದ್ದೆಗಳ ಕೆಸರಲ್ಲಿ ಕೆಸರಾದ ಜೀತದಾಳುಗಳೆಷ್ಟು. ಮೇಲ್ವರ್ಗ ಜಾತಿಗಳ ಕಾಲಿನ ತುಳಿತಕ್ಕೆ ಸತ್ತವರೆಷ್ಟು. ಹಸಿವು ಮಳೆ ಚಳಿಯಿಂದ ಸರಿಯಾಗಿ ಕಣ್ಣು ಬಿಡುವ ಮೊದಲೇ ಪ್ರಾಣ ಬಿಟ್ಟ ಹಸು ಕಂದಮ್ಮಗಳೆಷ್ಟು. ಉಳ್ಳವರು ಒಂದಷ್ಟು ಔದಾರ್ಯ ತೋರಿದ್ದರೆ ಇವರೆಲ್ಲ ಬದುಕುತ್ತಿದ್ದರು. ಆದರೆ ಔದಾರ್ಯ ತೋರುವವರೇ ಇರಲಿಲ್ಲ. ಇವರು ಮಾತ್ರವಲ್ಲ, ನಮ್ಮಲ್ಲೂ ಎಷ್ಟೋ ಮಂದಿ ಹೀಗೆ ಬೀಳುತ್ತಲೇ ಇದ್ದೇವೆ. ಕೆಟ್ಟ ಸಂದರ್ಭಗಳು ನಮ್ಮನ್ನು ಬೀಳಿಸಿವೆ. ಮೋಸ ವಂಚಕ ಕೈಗಳು ನಮ್ಮನ್ನು ನೆಲಕ್ಕೆ ದಬ್ಬಿವೆ. ಕಾಯಿಲೆಯಿಂದ ಹಾಸಿಗೆಗೆ ಮುದುಡಿಕೊಂಡಿರುವವರು, ಹತಾಶೆಯಿಂದ ನೆಲ ಕಚ್ಚಿರುವವರು, ಅಂಗವಿಕಲರು, ಹಸಿವಿಗಾಗಿ ಭಿಕ್ಷೆ ಬೇಡುವವರು, ಇವರೆಲ್ಲರಿಗೆ ನಾವು ಸ್ವಲ್ಪ ಔದಾರ್ಯ ಪ್ರೀತಿ ತೋರಿದ್ದರೆ ಇವರು ಮೇಲೆದ್ದು ನಡೆಯುತ್ತಿದ್ದರಲ್ಲವೇ? ಹಣ ಹಣ ಎಂದು ಹಪಹಪಿಸುವ ನಾವು ದ್ವೇಷ ಕ್ರೌರ್ಯಗಳಲ್ಲಿ ಬೇರೆಯವರ ಜೊತೆ ಸ್ಪರ್ಧೆಗಿಳಿದಿರುವ ನಾವು ಉಳಿದವರಿಗೆ ಔದಾರ್ಯ ತೋರುವುದೆಂದು. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಸಾಕಿ ಸಲಹಿದ ತಾಯಿಯ ದುಃಖದಿಂದ ಈಕ್ಷಿಸಿ ಆಕೆಯ ಎದುರುಕೊಳ್ಳುತ್ತಾ ಧೈರ್ಯ ಪಡೆದರು. ಕ್ರಿಸ್ತ ನಮಗಾಗಿ ಶಿಲುಬೆಯ ಹೊತ್ತರು, ತಮ್ಮ ಪ್ರಾಣ ತೆತ್ತರು. ಕ್ರಿಸ್ತ ನಮಗಾಗಿ ಶಿಲುಬೆಯ ಹೊತ್ತರು, ತಮ್ಮ ಪ್ರಾಣ ತೆತ್ತರು. ನಾಲ್ಕನೆಯ ಸ್ಥಳ, ಅಮ್ಮನ ಮಡಿಲಲ್ಲ ಕಣ್ಣೀರಷ್ಟೇ ಸಾಂತ್ವನ.
ಪ್ರಭು ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ಹೇಳುತ್ತಾರೆ, ಅಮ್ಮನನ್ನ ಬಿಟ್ಟು ಬಂದರೂ ಅಮ್ಮನನ್ನು ಬಿಟ್ಟು ಹೋಗಿಲ್ಲ. ಮಗ ಸಾಯುವುದಂತೂ ಖಂಡಿತ. ಆ ಸಾವಿನಲ್ಲಿ ಜೊತೆಗಿರಲು ಯಾವ ತಾಯಿ ಬಯಸುವುದಿಲ್ಲ. ತನ್ನ ಮುದ್ದು ಮಗ ಅಬೇಲ ಸತ್ತಾಗ ಹವ್ವ ಗೋಳಿಟ್ಟಿರಬೇಕು. ಬುಟ್ಟಿಯೊಂದರಲ್ಲಿ ಮೋಶೆಯನ್ನು ನದಿಗೆ ತೇಲಿಬಿಟ್ಟಾಗ ಆ ತಾಯಿ ಬಿಕ್ಕಿ ಬಿಕ್ಕಿ ಅತ್ತಿರಬೇಕು. ಇದೇ ನನ್ನಮ್ಮ ದನದ ಕೊಟ್ಟಿಗೆಯಲ್ಲಿ ನಾಚಿಕೆ ಭಯದಿಂದ ದನಗಳ ಮಧ್ಯೆ ನನ್ನ ಹೆತ್ತಾಗ ಇನ್ನೂ ಕಣ್ಣು ಬಿಡದ ನನ್ನನ್ನು ಎತ್ತಿಕೊಂಡು ರಾತ್ರೋರಾತ್ರಿ ಈಜಿಪ್ಟಿಗೆ ಓಡಿ ಹೋಗಬೇಕಾದಾಗ ಎಂಥ ಭಯ ಹಿಂಸೆ ಅನುಭವಿಸಿರಬೇಕು. ಹೀಗೆ ಬೆಳೆಸಿದ ಮಗನನ್ನು ನೋಡಲು ಬಂದಾಗಲೂ ಯಾರು ನನ್ನ ಅಮ್ಮ ಎಂದ ನನ್ನ ಪ್ರಶ್ನೆ ಕೇಳಿ ಮರೆಯಲ್ಲೇ ಸೆರಗಲ್ಲಿ ಕಣ್ಣೊರೆಸಿಕೊಂಡಿರಬೇಕು. ಆದರೂ ಅಮ್ಮ ಅಮ್ಮ ತಾನೇ. ಈಗ ನನ್ನ ಬೀಳ್ಕೊಡಲು ಬಂದಿದ್ದಾಳೆ. ಮಾತು ಬರುತ್ತಿಲ್ಲ, ಮೌನವಷ್ಟೇ ನೋಟ, ಕಣ್ಣೀರಷ್ಟೇ ಸಾಂತ್ವನ. ಪ್ರಿಯ ಸಹೋದರ ಸಹೋದರಿಯರೇ, ಇಂದಿಗೂ ಎಷ್ಟೋ ತಾಯಂದಿರು ದಿನನಿತ್ಯ ಕಣ್ಣೀರುಡುತ್ತಿಲ್ಲ. ತನ್ನ ಮಗುವನ್ನು ಬೆಚ್ಚಗೆ ಹೊದಿಸಿಡಲು ಸಾಧ್ಯವಾದಾಗ, ಹಸಿವಿನ ಅಳುವನ್ನು ನಿಲ್ಲಿಸಲಾಗದಾಗ, ಶ್ರೀಮಂತರು ಬೆಕ್ಕಿಗೆ ಸುರಿಯುವಷ್ಟು ಹಾಲು ಕೂಡ ತನ್ನ ಮಗುವಿಗೆ ಸಿಗದೆ ಹೋದಾಗ ಎಷ್ಟು ತಾಯಿಯರು ಪ್ರತಿದಿನ ಅಳುವುದಿಲ್ಲ? ತನ್ನ ಹೊಟ್ಟೆಯೊಳಗಿನ ತನ್ನದೇ ಎಳೆ ಜೀವವನ್ನು ಬಲವಂತವಾಗಿ ತೆಗೆದುಹಾಕಬೇಕಾದಾಗ, ಬೇಡವಾದ ಮಗುವನ್ನು ಅರೆಮನಸ್ಸಿನಿಂದ ಕಳೆದುಕೊಂಡಾಗ ಈ ಕಣ್ಣೀರು ನದಿಯಾದದ್ದೇ ಹೆಚ್ಚು. ಈ ತಾಯಂದಿರ ಕಣ್ಣೀರು ಎಷ್ಟೋ ಮಂದಿಗೆ ಏಕೆ ಕಾಣುವುದಿಲ್ಲ? ತಂದೆ ತಾಯಿಯರನ್ನು ಮರೆತ ಮಕ್ಕಳು, ತನ್ನ ಮನೆ ತೊರೆದು ಮನೆಗೆ ಬಂದ ಹೆಂಡತಿಯರನ್ನು ಹೆಣವಾಗಿಸುವ ಗಂಡಂದಿರು, ಪ್ರೀತಿಸಿದ ಗಂಡ ಮತ್ತು ಎಳೆ ಮಕ್ಕಳನ್ನು ಮರೆತು ಸುಖ ಅರಸಿ ಹೋದ ಹೆಂಡತಿಯರು, ಇವರು ಎಂದಾದರೂ ಯಾರ ಕಣ್ಣೀರನ್ನಾದರೂ ಒರೆಸುವರೇ? ಹಾಗಾದರೆ ಇವರ ಕಣ್ಣೀರು ಒರೆಸಲು ಯಾರು ಮುಂದೆ ಬಂದಾರು? ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಸಿರಿನ್ಯದ ಸಿಬೋನನು ಸೈನಿಕರ ಮಾತನಾಲಿಸಿ ತನ್ನ ಹೆಗಲು ನೀಡುತ್ತಾ ಸಹಾಯ ಮಾಡಿದನು. ಕ್ರಿಸ್ತ ನಮಗಾಗಿ ಶಿಲುಬೆಯ ಹೊತ್ತನು, ತಮ್ಮ ಪ್ರಾಣ ತೆತ್ತರು.
ನಮಗಾಗಿ ಶಿಲುಬೆಯ ಹೊತ್ತರು, ತಮ್ಮ ಪ್ರಾಣವೇತರು. ಐದನೆಯ ಸ್ಥಳ, ವಿಮೋಚನೆಯ ಹೆಗಲಿಗೆ ಹೆಗಲಾದ ಸಿಮೋನ. ಪ್ರಭು ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ಹೇಳುತ್ತಾರೆ, ಪರರ ವಿಮೋಚನೆಗಾಗಿ ಬಂದವನಿಗೆ ಆ ಕ್ಷಣದ ವಿಮೋಚನೆ ನೀಡಲು ಬಂದವನೇ ಸಿರಿಯನದ ಸಿಮೋನ. ಇದೇ ಇಸ್ರಾಯೇಲರನ್ನು ವಿಮೋಚಿಸಿದ ಮೋಶೆ ಇಸ್ರಾಯೇಲರ ಪರವಾಗಿ ಕೈಯೆತ್ತು ಪ್ರಾರ್ಥಿಸಲು ಅವನ ಕೈಗಳನ್ನು ಎತ್ತಿ ಹಿಡಿಯಲು ಇಬ್ಬರ ಆಸರೆ ಬೇಕಾಯಿತು. ಇಸಾಕನನ್ನು ಬಲಿ ಕೊಡಲು ಅಬ್ರಹಾಮ ಮುಂದಾದಾಗ ಅವನ ಸಹಾಯಕ್ಕೆ ಟಗರೊಂದು ಪೊದೆಯಲ್ಲಿ ಕಾಣಿಸಿಕೊಳ್ಳಬೇಕಾಯಿತು. ಈಗ ನನ್ನ ಸಹಾಯಕ್ಕೆ ಈ ಸಿಮೋನ ಬಂದಿದ್ದಾನೆ. ಬಲವಂತದಿಂದ ಇವನನ್ನು ಕರೆತಂದರೂ ಕರುಣೆಯಿಂದ ಬಂದಿದ್ದಾನೆ. ಪಾರ್ಶ್ವವಾಯು ರೋಗಿಯನ್ನು ನಾನು ಕೈ ಹಿಡಿದೆತ್ತಿ ಹಾಸಿಗೆ ಹೊತ್ತು ನಡೆ ಎಂದಿದ್ದೆ. ವರ್ಷಗಟ್ಟಲೆ ಸಿಲೋವ ಕೊಳದಲ್ಲಿ ಇಳಿಯಲು ಕಾದಿದ್ದವರನ್ನು ಕೊಳಕ್ಕೆ ಇಳಿಸಿ ನಡೆಸಿದ್ದೆ. ಈಗ ಇದೇ ಕೈಗಳಿಗೆ ಇದೇ ಹೆಗಲಿಗೆ ಸಿಮೋನ ಮಾಡುತ್ತಿರುವ ಈ ಸಹಾಯ ಭೂಮಿಯಲ್ಲಿ ಜೀವ ಇರುವವರೆಗೂ ಎಲ್ಲರ ನೆನಪಲ್ಲಿ ಉಳಿದು ಹೋಗಲಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಸಿಮೋನರು ಕಡಿಮೆಯಾಗುತ್ತಿದ್ದಾರೆ. ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುವ ಸಿಮೋನರು, ನೀತಿಗಾಗಿ, ಶಾಂತಿ ಮತ್ತು ಕೋಮು ಸೌಹಾರ್ದಕ್ಕಾಗಿ ನಿಲ್ಲುವ ಸಿಮೋನರು ಇಲ್ಲವಾಗಿದ್ದಾರೆ. ಎಲ್ಲವನ್ನೂ ಕಳೆದುಕೊಂಡ ನಿರಾಶ್ರಿತರಿಗೆ ಹರಿದು ಬರುವ ಹಣವನ್ನು ತಮಗಾಗಿ ಬಚ್ಚಿಟ್ಟುಕೊಳ್ಳುವವರೇ ಹೆಚ್ಚು. ರಕ್ತ ಹಂಚಿಕೊಂಡು ಹುಟ್ಟಿರುವವರೇ ದಾಯಾದಿಗಳಂತೆ ಪ್ರತಿಸ್ಪರ್ಧಿಗಳಾಗಿದ್ದಾರೆ. ಪರಸ್ಪರ ಕತ್ತಿ ಮಸೆಯುತ್ತಾರೆ. ದಣಿದವರೊಂದಿಗೆ ದಣಿವುದು, ಅಳುವವರೊಂದಿಗೆ ಅಳುವುದು ಇಂದು ಯಾರಿಗೂ ಬೇಕಿಲ್ಲ. ಬಲಿಪಶುಗಳಾಗಿರುವವರಿಗೆ ನ್ಯಾಯ, ಅಸಮಾನತೆಯಲ್ಲಿ ಬೆಳೆದವರಿಗೆ ಸಮಾನತೆಯ ಬದುಕು, ಮೂಲೆ ಗುಂಪಾಗಿರುವವರನ್ನು ಮಾನವೀಯ ಬದುಕಿಗೆ ಕರೆತರಲು ಯಾರೂ ಮುಂದೆ ಬರುತ್ತಿಲ್ಲ. ಇಂದು ನಮಗೆ ಸಿಮೋನರು ಬೇಕಾಗಿದ್ದಾರೆ. ನಿಮ್ಮ ಹಣ, ಅಧಿಕಾರ, ಪದವಿ ಯಾವುದೂ ನಿಮ್ಮ ಸೇವೆಯ ಕೈಗಳಿಗೆ ಸಮವಿಲ್ಲ ಎಂದು ತಿಳಿಯುವ ಸಮಯ ಬಂದಿದೆ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಬಿಸಿಲಿನಿಂದ ದಣಿದ ಸ್ವಾಮಿಯ ರಕ್ತ ಬೇವರ ನೋಡುತ್ತಾ ಓರಿಸಿದಳು ವೆರೋನಿಕ ಯೇಸು ಮುಖವನು.
6ನೆಯ ಸ್ಥಳ. ಆ ವಸ್ತ್ರದ ಹಿಂದೊಂದು ಹೃದಯವಿತ್ತು. ಪ್ರಭು ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ಹೇಳುತ್ತಾರೆ, ಈ ನಾಡಿನದು ಪಿತೃಪ್ರಧಾನ ಸಮಾಜವಾದರೂ ಇಲ್ಲಿ ಹುಟ್ಟಿ ಬಂದವರಲ್ಲಿ ಎಂತಹ ಹೆಣ್ಣು ಮಕ್ಕಳಿದ್ದರು. ದೆಬೋರಾ, ರೆಬೆಕ್ಕಾ, ಎಸ್ತೇರ್ ರಾಣಿ, ರೂತ್, ರಾಖೇಲ್, ಹನ್ನಾ ಇವರೆಲ್ಲ ನನ್ನ ತಂದೆಯ ಮಂದೆಯನ್ನು ಮುನ್ನಡೆಸಲು ಸಹಾಯ ಹಸ್ತ ಚಾಚಿದವರು. ಯೌವಾನನ ತಾಯಿ ಎಲಿಜಬೆತಳು ಗರ್ಭಿಣಿ ಎಂದು ತಿಳಿದಾಕ್ಷಣ ನನ್ನ ಅಮ್ಮ ಅವರಲ್ಲಿಗೆ ಧಾವಿಸಿದ್ದರಂತೆ. ಈಗ ಅಂಥದ್ದೇ ಧೀರ ಹೆಣ್ಣು ಮಗಳು ಮುಂದೆ ಬಂದಿದ್ದಾಳೆ. ಸಾವಿರಾರು ಜನಸ್ತೋಮದ ನಡುವೆ ನನ್ನ ಮುಖ ಮತ್ತು ದೇಹದಿಂದ ಹರಿಯುತ್ತಿದ್ದ ರಕ್ತ ನೋಡಿ ಅತ್ತವರು ಹಲವರಿರಬಹುದು. ಆದರೆ ಕನಿಕರಿಸಿ ಸಾಂತ್ವನ ಹೇಳಲು ಬಂದವರು ವೆರೋನಿಕಾಳೊಬ್ಬಳೇ. ತನ್ನ ಮುಖ ಬೆವರನ್ನಷ್ಟೇ ಆಕೆ ಒರೆಸಲಿಲ್ಲ. ನನ್ನಂತೆ ಜನತೆಗಾಗಿ, ಬದುಕಿನ ಒಂದು ಉದ್ದೇಶಕ್ಕಾಗಿ, ನನ್ನ ತಂದೆಯ ಚಿತ್ತಕ್ಕಾಗಿ ಬೆವರು ಸುರಿಸಿ ರಕ್ತ ಹರಿಸುವ, ಹಲವರ ರಕ್ತ ಮತ್ತು ಬೆವರನ್ನು ಒರೆಸುವ ಪ್ರತಿನಿಧಿಯಾಗಿದ್ದಾಳೆ. ಪ್ರಿಯ ಸಹೋದರ ಸಹೋದರಿಯರೇ, ಮನುಷ್ಯರ ವಿಮೋಚನಾ ಕಾರ್ಯಕ್ಕೆ ಇಂತಹ ನೂರಾರು ಮಹಿಳೆಯರ ಅಗತ್ಯವಿದೆ. ಇಂದಿನ ಸಮಾಜದಲ್ಲಿ ಬೆವರು ಒರೆಸುವ, ರಕ್ತದ ಕಲೆಗಳನ್ನು ಅಳಿಸಿ ಹಾಕುವ ಹಲವು ಹೆಣ್ಣು ಮಕ್ಕಳಿದ್ದಾರೆ. ಆದರೆ ಈ ಸಮಾಜ ಇವರನ್ನು ಗುರುತಿಸುತ್ತಿಲ್ಲ. ಹೆಣ್ಣೇ ಹೆಣ್ಣಿಗೆ ವೈರಿ. ಶಿಕ್ಷಣ, ತಾಂತ್ರಿಕತೆ, ಧೈರ್ಯ, ಕರುಣೆ ಎಲ್ಲ ಕ್ಷೇತ್ರಗಳಲ್ಲಿ ಹೆಣ್ಣು ಮುಂದಿದ್ದರೂ ಈ ಸಮಾಜ ಮಾತ್ರ ಅವರನ್ನು ಇನ್ನೂ ಕೆಟ್ಟದ್ದಾಗಿ ಪರಿಗಣಿಸುತ್ತದೆ. ಮಗಳ ಮೇಲೆ ಅಧಿಕಾರ ಚಲಾಯಿಸುವ ತಂದೆ, ವರದಕ್ಷಿಣೆಗಾಗಿ ಹೆಂಡತಿಯನ್ನು ಪೀಡಿಸಿ ಹಿಂಸಿಸುವ ಗಂಡ, ಅಮ್ಮನನ್ನು ದಬಾಯಿಸುವ ಬೆಳೆದ ಮಗ, ಪ್ರೀತಿಯ ನಿರಾಶೆಯಿಂದ ಪ್ರೀತಿಸಿದವಳ ಮೇಲೆ ಆ್ಯಸಿಡ್ ಎರಚುವ ಹತಾಶ ಪ್ರೇಮಿಗಳು ಇಂದಿಗೂ ಕಡಿಮೆ ಇಲ್ಲ. ನಮ್ಮ ಕಣ್ಣೀರು ಒರೆಸುವ, ರಕ್ತದ ಕಲೆಗಳನ್ನು ಇಲ್ಲವಾಗಿಸುವ, ದಣಿದ ಬೆವರನ್ನು ಒರೆಸುವ ಹೆಣ್ಣು ಮಕ್ಕಳು ಬೇಕು. ಕನಿಷ್ಠ ನಮ್ಮ ಕುಟುಂಬದಲ್ಲಿರುವ ವೃದ್ಧರ, ಕಾಯಿಲೆ ಇರುವವರ, ನೊಂದವರ ಕಣ್ಣೀರು ಒರೆಸಲು ನಾವು ಸಿದ್ಧರಿದ್ದೇವೆ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಪೇಟು ಮೇಲೆ ಪೇಟು ತಿನ್ನುತ್ತ ನಮ್ಮ ಕಸಗಳನ್ನು ಹೊರುತ್ತ ಯೇಸು ಸ್ವಾಮಿ ಎರಡನೇ ಬಾರಿ ನೆಲಕ್ಕೆ ಬಿದ್ದರು.
ಪ್ರಾಣ ತೆತ್ತರು. ಏಳನೆಯ ಸ್ಥಳ, ಎಡವಿದರೂ ಎದೆಗುಂದದ ಮನಸ್ಸು. ಪ್ರಭು ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ಹೇಳುತ್ತಾರೆ, ಬದುಕಲ್ಲಿ ಬೀಳುವುದು ಏಳುವುದು ಸಹಜವೇ. ದೇವರ ವಂಶವನ್ನು ಉದ್ಧರಿಸಬೇಕಾದ ದಾವೀದರಸನೇ ಎಡವಿ ಬಿದ್ದ. ದೇವರು ಆರಿಸಿಕೊಂಡ ಮೊದಲ ಅರಸ ಸೌಲ ಹಾದಿ ತಪ್ಪಿ ದ್ವೇಷಕ್ಕೆ ಬಿದ್ದ. ಇಸ್ರಾಯೇಲರನ್ನು ಮುನ್ನಡೆಸಬೇಕಾದ ನ್ಯಾಯಾಧಿಪತಿಗಳು ಮುಗ್ಗರಿಸಿದರು. ಇನ್ನು ಇಸ್ರಾಯೇಲರ ವಿಶ್ವಾಸ ಕೂಡ ನಿರಂತರವಾಗಿ ದೃಢವಾಗಿರಲಿಲ್ಲ. ತಮ್ಮನ್ನು ಈಜಿಪ್ಟಿನಿಂದ ಬಿಡಿಸಿದ ದೇವರ ವಿರುದ್ಧ, ದೇವರ ಪ್ರತಿನಿಧಿ ಮೋಶೆಯ ವಿರುದ್ಧ ತಿರುಗುಬಿದ್ದ ಇಸ್ರಾಯೇಲರು ಚಿನ್ನದ ಕೋಣವೊಂದನ್ನು ತಯಾರಿಸಿ ಪೂಜೆ ಮಾಡತೊಡಗಿದರು. ಮನುಷ್ಯನ ಬಲಹೀನತೆಗಳೇ ಹೀಗೆ ಹಾದಿ ತಪ್ಪಿಸುತ್ತವೆ. ಈ ದೈಹಿಕ ಬಲಹೀನತೆ ಎರಡನೆಯ ಬಾರಿ ನಾನು ಮುಗ್ಗರಿಸುವಂತೆ ಮಾಡಿದೆ. ಆದರೆ ನನ್ನ ನಂಬಿಕೆ ವಿಶ್ವಾಸ ನಿರಂತರವಾಗಿ ನಾನು ಕೆಳಗೆ ಬೀಳುವಂತೆ ಮಾಡದು. ಹೀಗೆ ಬಿದ್ದ ಎಷ್ಟೋ ಮಂದಿ ಹಾಗೆಯೇ ಬಿದ್ದಿದ್ದಾರೆ. ಆದರೆ ನಾನು ಏಳಬೇಕಾಗಿದೆ, ಎದ್ದು ಶಿಲುಬೆಯ ತುತ್ತ ತುದಿಯ ತನಕ ಮುನ್ನಡೆಯಬೇಕಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಹೇಗಾದರೂ ಹಣ ಮಾಡಬೇಕೆಂಬ ಉದ್ದೇಶದಿಂದ ದುಷ್ಟ ದಂಧೆಗಳಲ್ಲಿ ಬಿದ್ದಿರುವವರು ಎದ್ದು ಹೊರಬರುವುದೆಂದು, ಅರ್ಥಹೀನ ಆಚರಣೆಗಳು, ಮೂಢನಂಬಿಕೆ ಮತ್ತು ಮತಾಂಧತೆ, ನಿಜ ಧರ್ಮದಿಂದ ಹೊರಬಿದ್ದವರು ಮತ್ತೆ ಸತ್ಯದೆಡೆಗೆ ಮುಖ ಮಾಡಲು ಏಳುವುದೆಂದು, ಆಧುನಿಕ ಮಾದಕ ವಸ್ತುಗಳಾದ ಮೊಬೈಲ್, ಇಂಟರ್ನೆಟ್ ಚಾಟಿಂಗ್, ಅಶ್ಲೀಲ ಸಂಭಾಷಣೆ, ಅಶ್ಲೀಲ ಚಿತ್ರಗಳು, ಕುಡಿತ ಮತ್ತು ಮಾದಕ ವಸ್ತುಗಳಿಂದ ಹೊರಬಂದು ಈ ಯುವ ಪೀಳಿಗೆ ಹೊಸ ಮನುಷ್ಯರಾಗುವುದೆಂದು, ಬದುಕಲ್ಲಿ ಪಾವಿತ್ರತೆ, ಸ್ಪಷ್ಟ ಗುರಿ ರೂಪಿಸಿಕೊಳ್ಳುವುದೆಂದು. ನನ್ನನ್ನು ಪ್ರೀತಿಸುವವನು ನನ್ನನ್ನು ಹಿಂಬಾಲಿಸಲಿ. ಬದುಕಲ್ಲಿ ಸ್ಪಷ್ಟ ಗುರಿ, ದೃಢವಾದ ವಿಶ್ವಾಸ, ನೈತಿಕ ಹಾಗೂ ಸತ್ಯ ದಾರಿಗಳನ್ನು ಕಂಡು ಅದರೆಡೆಗೆ ನಡೆಯಲಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ತಮಗೆ ಎಷ್ಟೇ ದುಃಖವಿದ್ದರೂ ಪರರ ಮೇಲೆ ಕನಿಕರ ಪಟ್ಟು ಆಡುತ್ತಿರುವ ಮಹಿಳೆಯರಿಗೆ ಯೇಸು ಸಾಂತ್ವನ ಹೇಳಿದರು. ಕ್ರಿಸ್ತ ನಮಗಾಗಿ ಶಿಲುಬೆಯ
ಹೊತ್ತರು ತಮ್ಮ ಪ್ರಾಣ ತೀತರು. ಕ್ರಿಸ್ತ ನಮಗಾಗಿ ಶಿಲುಬೆಯ ಹೊತ್ತರು ತಮ್ಮ ಪ್ರಾಣ ತೀತರು. ಎಂಟನೆಯ ಸ್ಥಳ, ಕಣ್ಣೀರಿಗೂ ಕಾರಣವಿರಲಿ. ಪ್ರಭು ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ಹೇಳುತ್ತಾರೆ, ಬದುಕಲ್ಲಿ ಅಳದಿರುವವರಾರು? ಏದೇನ್ ಸುಂದರವನದಲ್ಲಿ ಪ್ರಾರಂಭವಾದ ಮನುಕುಲದ ಬದುಕು ಪರಿಶುದ್ಧ ಚಿಲುಮೆಯಾಗಬೇಕಾಗಿತ್ತು. ಆದರೆ ಕಣ್ಣೀರಿನ ಕಾರಂಜಿಯಾಗಿ ಹೋಯಿತು. ಮನುಕುಲವನ್ನು ಹಿಂದಕ್ಕೆ ತರಲು ದೇವರು ಆರಿಸಿಕೊಂಡ ಪ್ರತಿನಿಧಿಗಳು ತಮ್ಮ ಗುರಿ ಮತ್ತು ಸಾಧನೆ ಮುಟ್ಟಲು ಎಷ್ಟೊಂದು ಕಣ್ಣೀರು. ಇಸ್ರಾಯೇಲರ ದ್ರೋಹದಿಂದ ವಾಗ್ದಾತ್ತ ನಾಡನ್ನು ಮುಟ್ಟಿಸಲಾಗದ ಮೋಶೆ ಮುಖ ಮುಚ್ಚಿ ಗಳಗಳನೆ ಹತ್ತಿರಬೇಕು. ತಮ್ಮನ್ನು ಹುಚ್ಚರೆಂದು ಕರೆದುದು ಒಂದೆಡೆ ಇರಲಿ, ದೇವರ ವಾಕ್ಯವನ್ನು ಅಪಹಾಸ್ಯ ಮಾಡಿದ ಇಸ್ರಾಯೇಲರನ್ನು ಕಂಡು ಪ್ರವಾದಿಗಳು ಕಂಗೆಟ್ಟು ಹತ್ತಿರಬೇಕು. ಈಗ ಈ ಮಹಿಳೆಯರು ಅಳುತ್ತಿದ್ದಾರೆ. ಪಾಪ ಮುಗ್ಧ ಹೆಣ್ಣು ಮಕ್ಕಳು, ಬದುಕೆಲ್ಲ ಅಳುವುದೇ ಆಯಿತು. ಈಗ ಈ ಶಿಲುಬೆಯ ಒಣಮರ ನೋಡಿ ಅಳುತ್ತಿದ್ದಾರೆ. ಆದರೆ ಈ ಒಣಮರ ಹೊತ್ತ ಈ ಜೀವ ಇವರ ಬದುಕನ್ನು ಚಿಗುರಿಸಲಿದೆ ಎಂದು ತಿಳಿದಿದ್ದರೆ ಇವರು ಹೀಗೆ ಅಳುತ್ತಿದ್ದರೆ. ಇವರು ಅಳಬೇಕಾದದ್ದು ನನಗಾಗಿ ಅಲ್ಲ, ಇದು ಜೀವಂತ ಮರ. ಪಾಪದಿಂದ ಸುಟ್ಟು ಬೆಂದು ಹೋಗಿರುವ ಇವರ ಆತ್ಮ ಮತ್ತು ದೇಹಗಳಿಗಾಗಿ ಇವರು ಅಳಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಕಣ್ಣೀರು ಹರಿಯಲಿ. ನಿಮ್ಮ ಕುಟುಂಬಗಳನ್ನು ಪವಿತ್ರ ಕುಟುಂಬಗಳಾಗಿಸುವ ಯತ್ನದಲ್ಲಿ ಪ್ರತಿ ಸಲವೂ ಸೋಲುವಾಗ ನಿಮ್ಮ ಕಣ್ಣೀರು ಹರಿಯಲಿ. ದೈವ ಪ್ರೀತಿಯನ್ನು ಮರೆತು ಕ್ಷಣಿಕ ಮೋಹಪಾಶದಲ್ಲಿ ಮುಳುಗಿರುವ ನಿಮ್ಮ ಗಂಡಂದಿರಿಗಾಗಿ, ನಿಮ್ಮ ಪ್ರೀತಿಯಿಂದ ವಂಚಿತರಾಗಿ ಪ್ರೀತಿಯನ್ನು ಬೇರೆಡೆ ಹುಡುಕಿ ಹಾದಿ ತಪ್ಪಿ ಹೋಗಿರುವ ನಿಮ್ಮ ಮಕ್ಕಳಿಗಾಗಿ ಅತ್ತುಗೋಳಾಡಿರಿ. ಒಂದೇ ಕುಟುಂಬದಲ್ಲಿದ್ದರೂ ಪ್ರೀತಿಯಲ್ಲಿ ಬದುಕದೆ ಸ್ಪರ್ಧಿಗಳಂತೆ ಬದುಕುವ ತಂದೆ ಮಕ್ಕಳಿಗಾಗಿ, ಅತ್ತೆ ಸೊಸೆಯರಿಗಾಗಿ ಅಳಿರಿ. ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬಾಳಬೇಕಾದ ಪತಿ ಪತ್ನಿಯರು ಅಸೂಯೆ ಸಂಶಯಗಳಿಂದ ತುಂಬಿ ದ್ವೇಷದಲ್ಲಿ ಬದುಕುವ ಆ ಸಂದರ್ಭಗಳಿಗಾಗಿ, ತಂದೆ ತಾಯಿಯರ ಬೇಜವಾಬ್ದಾರಿತನದಿಂದ ಅನಾಥಾಶ್ರಮಗಳಲ್ಲಿ ಸೆರೆಮನೆಗಳಲ್ಲಿ ಬೆಳೆಯುತ್ತಿರುವ ಮಕ್ಕಳಿಗಾಗಿ ಅಳಿರಿ. ನಿಮ್ಮ ಸಂತೋಷವನ್ನು ಕದಡುವ, ನಿಮ್ಮ ತ್ಯಾಗವನ್ನು ಮರೆಸುವ, ನಿಮ್ಮ ಸ್ವಾರ್ಥ ಮತ್ತು ಆಸೆಗಳಿಗಾಗಿ ಅಳಿರಿ. ನಿಮ್ಮ ಅಳು ನಿಮ್ಮ ಪಾಪಗಳನ್ನು, ಈ ಜಗತ್ತಿನ ಪಾಪವನ್ನು ಅಳಿಸಿ ಹಾಕಲಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ.
ಶಿಲುಬೆ ಭಾರ ಹೆಚ್ಚಾದಂತೆ ದಾರಿ ದೂರವಾದಂತೆ ಬಳಲಿ ಬೆಂಡಾದ ಯೇಸು ಮೂರನೇ ಬಾರಿ ಬಿದ್ದರು. ಕ್ರಿಸ್ತ ನಮಗಾಗಿ ಶಿಲುಬೆಯ ಹೊತ್ತರು, ತಮ್ಮ ಪ್ರಾಣ ತೆತ್ತರು. ಕ್ರಿಸ್ತ ನಮಗಾಗಿ ಶಿಲುಬೆಯ ಹೊತ್ತರು, ತಮ್ಮ ಪ್ರಾಣ ತೆತ್ತರು. ಒಂಬತ್ತನೆಯ ಸ್ಥಳ ಭಾರ ಶಿಲುಬೆ ದಣಿದ ದೇಹ. ಪ್ರಭು ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ಹೇಳುತ್ತಾರೆ, ನಾನೇ ಬೆಳಕು ಎಂದರೂ ಬೆಳಕನ್ನು ಇಷ್ಟಪಡದೆ ಕತ್ತಲನ್ನು ಬಯಸುವ, ನನ್ನನ್ನು ಕತ್ತಲಿಗೆ ದೂಡಲು ಇಚ್ಛಿಸುವ ಫರಿಸಾಯರು ಮತ್ತು ಯಾಜಕ ವರ್ಗದವರ ಕ್ರೌರ್ಯಕ್ಕೆ ತೃಣ ಮನುಷ್ಯ ನಾನು ಬೀಳದಿರಲು ಸಾಧ್ಯವೇ? ಭಾರವಾದ ಶಿಲುಬೆ, ನನ್ನನ್ನು ನಂಬಿದ ಜನರ ಹೊರೆ, ಸ್ವರ್ಗದ ಹಾದಿಯಾಗಬೇಕಾಗಿದ್ದ ಕಲ್ಲು ಮುಳ್ಳಿನ ಹಾದಿ, ವಿಮೋಚನೆಗೆ ತೆರೆದುಕೊಳ್ಳಬೇಕಾಗಿದ್ದ ಮನುಷ್ಯನ ಅಹಂಕಾರದ ಚಾಟಿ ಏಟುಗಳು ನನ್ನನ್ನು ಮತ್ತೆ ಮತ್ತೆ ಬೀಳಿಸುತ್ತವೆ. ನಮ್ಮ ಪಿತಾಮಹ ಅಬ್ರಹಾಮನಿಗೂ ಈ ಪರಿಶೋಧನೆ ಬಂದಿತ್ತು. ತನ್ನ ಅಣ್ಣಂದರಿಗೆ ಒಳಿತನ್ನು ಬಯಸಿದ ಜೋಸೇಫನಿಗೂ ಒಂದು ಹಾಳುಬಾವಿ ಕಾದಿತ್ತು. ಪ್ರೀತಿಸಬೇಕಾದ ಹೃದಯಗಳು ಕಲ್ಲು ಮುಳ್ಳುಗಳ ಪೀಠವಾದಾಗ ತಾನು ಬೀಳದೆ ಮತ್ತೇನು ಮಾಡಬಹುದಿತ್ತು? ಜನ ನನ್ನ ಪ್ರೀತಿ ತಿರಸ್ಕರಿಸಿದ ಮೇಲೆ ಕಲ್ಲು ಮುಳ್ಳುಗಳೇ ನನ್ನ ಹಾದಿ. ಈ ಹಾದಿಯಲ್ಲಿ ನನ್ನ ಕಾಯುವವರು, ನನ್ನ ಎಬ್ಬಿಸುವವರು ನನ್ನ ತಂದೆಯೊಬ್ಬರೇ. ಎಲ್ಲ ಬರಡು ಭೂಮಿಯನ್ನು ಸಮವಾಗಿಸುವ, ಭೂಮಿಯನ್ನು ತೋಯಿಸಿ ಹಸಿರು ಚಿಗುರಿಸುವ ನನ್ನ ತಂದೆ ಖಂಡಿತ ನನ್ನನ್ನು ಎಬ್ಬಿಸುತ್ತಾರೆ. ತಿಳಿಕೊಳದ ಹಾದಿಗೆ ನನ್ನನ್ನು ಮುನ್ನಡೆಸುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಡೆಯುವವರು ಮಾತ್ರ ಬೀಳಲು ಸಾಧ್ಯವೇ ಹೊರತು ಸುಮ್ಮನೆ ಕೂತಿರುವವರು ಬೀಳುವುದಿಲ್ಲ. ಬಿದ್ದರೆ ಮಾತ್ರ ಮತ್ತೆ ಏಳಲು ಸಾಧ್ಯ. ಶ್ರಮ ಪಡುವವರಿಗೆ ಮಾತ್ರ ದಣಿವಿನ ಅರಿವಿರುತ್ತದೆ. ಮಳೆ ನೀರು ಬಿದ್ದರೆ ಮಾತ್ರ ಬೀಜ ಚಿಗುರೊಡೆಯಲು ಸಾಧ್ಯ. ಎಡವಿ ಬೀಳುವವನು ಮುಂದೆ ಎಚ್ಚರಿಕೆಯಿಂದ ನಡೆಯುತ್ತಾನೆ. ನೀನು ಹಲವು ಬಾರಿ ಬಿದ್ದರೂ ಧೃತಿಗೆಡಬೇಡ, ಏಳುವ ಶಕ್ತಿ ನಿನ್ನಲ್ಲಿದೆ. ಬಿದ್ದಾಗ ಏಳಬೇಕಾದ ಅನಿವಾರ್ಯತೆ, ನಿನ್ನೊಳಗಿನ ಶಕ್ತಿ ಆಗ ನಿನಗೆ ಅರಿವಾಗುತ್ತದೆ. ನಿನ್ನ ಜೀವನದ ಕಷ್ಟಗಳು ನಿನ್ನ ಶಿಲುಬೆಯ ಹಾದಿಯಾಗಲಿ. ಅದು ನಿನ್ನ ಶಿಲುಬೆ ಹಾದಿಯಾದಾಗ ಅದು ನಿನ್ನ ಬದುಕಿನ ಹಾದಿಯೂ ಆಗುತ್ತದೆ. ಶಿಲುಬೆ ಹೊತ್ತು ನಡೆಯುವವನಿಗೆ ಮಾತ್ರ ಸುಖದ ಅರಿವು ಬರಲು ಸಾಧ್ಯ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್.
ಸೈನಿಕರು ಕೇಕೆ ಹಾಕುತ್ತಾ ನಗುತ್ತ ಅಪಹಾಸ್ಯ ಮಾಡುತ್ತಾ ಯೇಸು ವಸ್ತ್ರವ ಕಳಚಿ ಬಿಟ್ಟು ಅವಮಾನ ಮಾಡಿದರು. ಕ್ರಿಸ್ತ ನಮಗಾಗಿ ಶಿಲುಬೆಯ ಹೊತ್ತರು, ತಮ್ಮ ಪ್ರಾಣ ತೆತ್ತರು. ಕ್ರಿಸ್ತ ನಮಗಾಗಿ ಶಿಲುಬೆಯ ಹೊತ್ತರು, ತಮ್ಮ ಪ್ರಾಣ ತೆತ್ತರು. ಹತ್ತನೆಯ ಸ್ಥಳ, ಮಾನ ಅವಮಾನ ಈ ವಸ್ತ್ರಗಳಲ್ಲಿಲ್ಲ. ಪ್ರಭು ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ಹೇಳುತ್ತಾರೆ, ಪ್ರಥಮ ತಂದೆ ತಾಯಿಯರು ಬೆತ್ತಲೆಯಾಗಿದ್ದರು, ಅದು ನಾಚಿಕೆ ಎನಿಸಿರಲಿಲ್ಲ. ಪಾಪ ಮಾಡಿದ ಮೇಲಷ್ಟೇ ಬೆತ್ತಲೆತನದಿಂದ ನಾಚಿಕೊಂಡರು. ಇಸ್ರಾಯೇಲರು ಪಾಪ ಮಾಡಿದಾಗಲೆಲ್ಲ ದೇವರ ಮುಂದೆ ತಾವು ಬೆತ್ತಲೆಯಾಗಿದ್ದೇವೆಂದು ಭಾವಿಸಿದರು. ಪ್ರವಾದಿಗಳು ಇಸ್ರಾಯೇಲರ ಬೆತ್ತಲೆಯನ್ನು ಸಾಂಕೇತಿಕವಾಗಿ ತೋರಿಸಲು ತಾವೇ ಬಟ್ಟೆ ಹರಿದುಕೊಂಡು ಬೆತ್ತಲೆಯಾಗಿ ಓಡಾಡಿದರು. ಈ ಜನರೋ ನಾನು ಅಪರಾಧಿ ಎಂದು ತೋರಿಸಲು ನನ್ನ ಬಟ್ಟೆ ಕಳಚುತ್ತಿದ್ದಾರೆ. ಆದರೆ ಅಪರಾಧವಿರುವುದು ಬಟ್ಟೆಯಲ್ಲ, ಹೃದಯಗಳಲ್ಲಿ ಎಂಬ ಸತ್ಯ ಇವರಿಗೆ ತಿಳಿಯುತ್ತಿಲ್ಲ. ಹೌದು, ನಾನು ಬೆತ್ತಲಾಗಬೇಕಿತ್ತು ಈ ಜನರ ಪಾಪಗಳಿಗಾಗಿ. ನನ್ನ ಬೆತ್ತಲೆತನವನ್ನಾದರೂ ನೋಡಿ ಈ ಜನ ತಮ್ಮ ಪಾಪ ತೊಳೆದುಕೊಳ್ಳಲಿ ಎಂಬ ಕಾರಣಕ್ಕಾಗಿ. ಆದರೆ ನನ್ನ ಈ ಸ್ಥಿತಿಯಲ್ಲಿ ಬೆತ್ತಲಾಗುವುದು ಎಷ್ಟು ಕಠೋರ. ಗಾಯಗಳಿಗೆ ಅಂಟಿಕೊಂಡಿರುವ ಬಟ್ಟೆ ಕೀಳುವಾಗ ಬಟ್ಟೆಯೊಂದಿಗೆ ಮಾಂಸವೂ ಹರಿದು ರಕ್ತ ಹರಿಯುತ್ತಿದೆ. ಈ ನೋವು ಒಂದು ರೀತಿಯಲ್ಲಿ ಮಧುರವೇ. ಈ ಜನರ ಪಾಪಗಳಿಗೆ ಪರಿಹಾರವಾಗುವುದಾದರೆ ಇದು ಮಧುರವೇ. ಪ್ರಿಯ ಸಹೋದರ ಸಹೋದರಿಯರೇ, ಹಲವು ಸಾರಿ ನೀವು ಬೆತ್ತಲೆಯಾಗಿದ್ದೀರಿ ಎನಿಸುವುದಿಲ್ಲವೇ? ತಪ್ಪು ಮಾಡಿ ಸಿಕ್ಕಿ ಹಾಕಿಕೊಂಡಾಗ, ಮೋಸ ವಂಚನೆ ಬಯಲಾದಾಗ, ನಿನ್ನ ಅಪರಾಧವನ್ನು ನಿನ್ನ ಮನಸಾಕ್ಷಿ ಚುಚ್ಚಿ ಚುಚ್ಚಿ ಕೇಳಿದಾಗ, ಅದೆಷ್ಟೋ ಸಾರಿ ನಿನ್ನೊಳಗೆ ನೀನೇ ಬೆತ್ತಲಾಗಿ ಹೋಗಿದ್ದೀಯ. ಇದು ನಮ್ಮ ಪಾಪದಿಂದ ಉಂಟಾದ ಬೆತ್ತಲೆತನವಾದರೆ, ಅಹಂಕಾರದಿಂದಲೂ ಅನೇಕ ಸಾರಿ ನಾವು ಬೆತ್ತಲಾಗಬೇಕಾಗಿದೆ. ನಮ್ಮ ಆಳವಾದ ದುಷ್ಟತನ ಕೇವಲ ನಮ್ಮ ಬಗ್ಗೆಯಷ್ಟೇ ಚಿಂತಿಸುವ ಸ್ವಾರ್ಥ, ಹಣವೊಂದೇ ಸುಖ ತರಬಲ್ಲದು ಎಂಬ ಭ್ರಮೆ, ನಮ್ಮ ನಂಬಿದವರ ಮೇಲೆಯೇ ಸಂಶಯ, ಅಪನಂಬಿಕೆ ಇವೆಲ್ಲ ಸುಂದರ ಮೇಲು ಹೊದಿಕೆಯಾಗಿದೆ. ಈ ಹೊದಿಕೆ ಕಳಚಿ ಬಿದ್ದಾಗ ನಾವು ಬೆತ್ತಲಾಗುತ್ತೇವೆ. ಇದರೊಂದಿಗೆ ಕೆಲವೊಮ್ಮೆ ನೀವೇ ಬೆತ್ತಲಾಗಬೇಕು. ನಿಮ್ಮ ಉಲ್ಲಾಸ ಜೀವನದ ಬಟ್ಟೆಯನ್ನು ಕಿತ್ತೊಗೆಯಬೇಕು. ಪರರ ಹಕ್ಕುಗಳನ್ನು ಕಸಿದುಕೊಂಡಿರುವ ನಿಮ್ಮ ಬಟ್ಟೆಯನ್ನು ಕಿತ್ತೊಗೆಯಬೇಕು. ಧರ್ಮವನ್ನು ಮುಚ್ಚಿಕೊಂಡಿರುವ ಮತಾಂಧತೆ, ಮೂಢನಂಬಿಕೆ, ದ್ವೇಷ, ಕ್ರೌರ್ಯಗಳನ್ನು ಕಿತ್ತೊಗೆಯಬೇಕು. ಆಗ ಮಾತ್ರ ನೀನು ಬೆತ್ತಲೆಯಾದರೂ ಪರಿಶುದ್ಧನಾಗುವೆ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ.
ನಮ್ಮ ಪ್ರಾಣ ತೆತ್ತರು. ಹನ್ನೊಂದನೆಯ ಸ್ಥಳ ಒಣಕಟ್ಟಿಗೆಗೆ ಹಸಿ ಜೀವ. ಪ್ರಭು ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸು ಹೇಳುತ್ತಾರೆ, ನಮ್ಮ ವಂಶಜ ದಾವೀದರಸನ ನೋವು, ಆರ್ತನ ಚಿತ್ರಹಿಂಸೆಯಿಂದ ಹೊರಟ ಕೂಗು ನೆನಪಾಗುತ್ತದೆ. ನನ್ನದು ದಾವೀದನ ಸ್ಥಿತಿಯೇ. ಒಡನೆ ಕೈ ನೀಡಿ ಕಾಪಾಡು ದೇವ, ಕಾಲೂರಲೆನೆಗೆ ನೆಲವಿಲ್ಲ. ನಿನಗಾಗಿ ಕಾಯ್ದು ಕಾಯ್ದು ಕಣ್ಣು ಗುಡಿ ಬಿದ್ದಿದೆ ದೇವ. ಗಂಟಲು ಒಣಗಿದೆ, ಜೀವ ಸೊರಗಿದೆ ನಿನ್ನ ಕೂಗಿ ಕೂಗಿ. ತಲೆಗಿಂತ ಮಿಗಿಲಾರು ನಿಷ್ಕಾರಣ ದ್ವೇಷಿಗಳು, ಬಲಿಷ್ಠರಿಹರು ನನ್ನ ಕೊಲೆಗಡುಕರು ಮತ್ತು ಶತ್ರುಗಳು. ಕಳ್ಳನಲ್ಲನಾದರೂ ದಂಡ ಕೋರುತಿಹರು ವೈರಿಗಳು. ಪ್ರಭು ಸೇನಾಧೀಶ್ವರ, ನನ್ನಿಂದ ನಿರಾಶೆಯಾಗದಿರಲಿ. ನಿನ್ನ ನಂಬಿದವರಿಗೆ ನಿನಗಾಗಿಯೇ ನಾ ನಿಂದೆಗೊಳಗಾದೆನಯ್ಯ. ಕೀರ್ತನೆ 69. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಎಷ್ಟು ಬೇಗ ಜನರನ್ನು ಅಳೆದು ಬಿಡುತ್ತೇವೆ. ಅವರ ಅಪರಾಧದ ಪಟ್ಟಿಯನ್ನು ಸಿದ್ಧ ಮಾಡಿ ತಲೆಯ ಮೇಲೆ ಹೊಡೆದು ಬಿಡುತ್ತೇವೆ. ಕುಹಕ ಮಾತು, ವ್ಯಂಗ್ಯದಿಂದ ನೇರ ಎದೆಗೆ ಮೊಳೆಗಳನ್ನು ಹೊಡೆದು ಬಿಡುತ್ತೇವೆ. ಬಹುಶಃ ನಮಗೂ ಬೇರೆಯವರು ಹೀಗೆ ಮಾಡಿರಬಹುದು. ಯೇಸುವಿನಂತೆ ನಾವೂ ಸಹ ಆ ಕ್ಷಣದಲ್ಲಿ ಎಷ್ಟೋ ನೊಂದಿದ್ದೇವೆ. ಸೇಡಿಗೆ ಸೇಡು ಎಂಬುದು ಯೇಸುವಿನ ಅನುಯಾಯಿಗಳಿಗಲ್ಲ. ಮೊಳೆ ಜಡಿದುಕೊಂಡ ಆ ನೋವಲ್ಲೇ ಯೇಸು ಶತ್ರುಗಳೆಂದು ಭಾವಿಸಿದ ಎಲ್ಲರನ್ನೂ ಕ್ಷಮಿಸಿಬಿಟ್ಟರು. ಆದರೆ ನಾವು ಎಷ್ಟೋ ಮಂದಿಯನ್ನು, ಎಷ್ಟೋ ಜನರನ್ನು ನಮ್ಮವರನ್ನೇ ಶತ್ರುಗಳನ್ನಾಗಿ ಭಾವಿಸಿಬಿಡುತ್ತೇವೆ. ನಮ್ಮ ಬಾಳಿಗೆ ದಾರಿ ತೋರಿಸಿದವರನ್ನು, ಮಾರ್ಗದರ್ಶನ ಮಾಡಿದವರನ್ನು, ಬೆಳಕು ತುಂಬಿದವರನ್ನು, ಶ್ರಮದಿಂದ ಬೆಳೆಸಿದವರನ್ನು ಮರೆತು ಬಿಡುತ್ತೇವೆ. ತಂದೆ ತಾಯಿಯರನ್ನು, ಒಡ ಹುಟ್ಟಿದವರನ್ನು ದೂರ ಮಾಡಿಬಿಡುತ್ತೇವೆ. ನಮ್ಮ ಮಾತುಗಳಿಂದ ನೋಯಿಸುತ್ತೇವೆ. ಇವರೆಲ್ಲರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಶತ್ರುಗಳಾಗಿ ಬಿಡುತ್ತಾರೆ. ಇವರನ್ನು ಶಿಲುಬೆಗೆ ಜಡಿಯಲು ಹಿಂಜರಿಯುವುದಿಲ್ಲ. ಇನ್ನಾದರೂ ಮತ್ತೊಬ್ಬರನ್ನು ಶಿಲುಬೆಗೆ ಜಡಿಯದಿರಲು ನಿರ್ಧರಿಸೋಣ. ಪ್ರಭುವೇ ಶಿಲುಬೆಗೇರಿದ ಕೊನೆಯ ವ್ಯಕ್ತಿಯಾಗಲಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಎಲ್ಲರನ್ನು ಕ್ಷಮಿಸುತ್ತಾ ಅವರಿಗಾಗಿ ಪ್ರಾರ್ಥಿಸುತ್ತಾ ಶಿಲುಬೆ ಮೇಲೆ ತೂಗಾಡುತ್ತಾ ಪ್ರಾಣ ನೀಡಿದರು.
ಪ್ರಾಣ ತೆತ್ತರು. ಕ್ರಿಸ್ತ ನಮಗಾಗಿ ಶಿಲುಬೆಯ ಹೊತ್ತರು, ತಮ್ಮ ಪ್ರಾಣ ತೆತ್ತರು. 12ನೆಯ ಸ್ಥಳ. ಸತ್ಯದ ಹುಡುಕಾಟದಲ್ಲಿ ನಾನು ದಾಹಗೊಂಡಿದ್ದೇನೆ. ಪ್ರಭು ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೀವಿ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಈಗ 12ನೆಯ ಸ್ಥಳದಲ್ಲಿ ಇದ್ದೇವೆ. ಪ್ರಭು ಯೇಸು ಕ್ರಿಸ್ತರು ನಮಗಾಗಿ ಲೋಕ ಕಲ್ಯಾಣಕ್ಕಾಗಿ ತಮ್ಮನ್ನೇ ಸಮರ್ಪಿಸಿ ತಂದೆ ದೇವರಿಗೆ ತಮ್ಮ ಆತ್ಮವನ್ನು ಒಪ್ಪಿಸುತ್ತಾ ತಮ್ಮ ಪ್ರಾಣವನ್ನು ನೀಗಿದಂತಹ ಒಂದು ಪವಿತ್ರ ಸ್ಥಳವಾಗಿದೆ. ನಮಗೆಲ್ಲರಿಗೂ ರಕ್ಷಣೆಯನ್ನು ತಂದುಕೊಟ್ಟಂತಹ ಸ್ಥಳ ಇದಾಗಿದೆ. ಈ ಸಮಯದಲ್ಲಿ ನಾವೆಲ್ಲರೂ ನಮ್ಮ ಗಾನವೃಂದದವರು ಹಾಡುವ ಒಂದು ಶಿಲುಬೆಯಲ್ಲಿ ತೂಗುತ್ತಿರುವ ಗೀತೆಯನ್ನು ಆಲಿಸುತ್ತಾ ಈ ಒಂದು 12 ಸ್ಥಳವನ್ನು ನಾವು ಧ್ಯಾನಿಸೋಣ. ಶಿಲುಬೆಯಲ್ಲಿ ತೂಗುತ್ತಿರುವ ಯೇಸುದೇವನೇ, ನೋಡಲಾರೆ ನಿನ್ನ ಘೋರ ಯಾತನೆ. ಶಿಲುಬೆಯಲ್ಲಿ ತೂಗುತ್ತಿರುವ ಯೇಸುದೇವನೇ, ನೋಡಲಾರೆ ನಿನ್ನ ಘೋರ ಯಾತನೆ. ಕ್ಷಮಿಸಿ ನಿನ್ನಯ ಪವಿತ್ರ ರಕ್ತದಿಂದ, ರಕ್ಷಿಸು ನಿನ್ನಯ ಪೂಜ್ಯ ಮರಣದಿಂದ. ಕ್ಷಮಿಸು ನಿನ್ನಯ ಪವಿತ್ರ ರಕ್ತದಿಂದ, ರಕ್ಷಿಸು ನಿನ್ನಯ ಪೂಜ್ಯ ಮರಣದಿಂದ. ಶಿಲುಬೆಯಲ್ಲಿ ತೂಗುತ್ತಿರುವ ಯೇಸುದೇವನೇ, ನೋಡಲಾರೆ ನಿನ್ನ ಘೋರ ಯಾತನೆ. ಕರವ ಚಾಚಿ ಸರ್ವರನ್ನು ಪ್ರೀತಿಯಿಂದ ಸೆಳೆದುಕೊಂಡೆ ನಿನ್ನೆಡೆಗೆ ಶಿಲುಬೆಯಿಂದ. ಕರವ ಚಾಚಿ ಸರ್ವರನ್ನು ಪ್ರೀತಿಯಿಂದ ಸೆಳೆದುಕೊಂಡೆ ನಿನ್ನೆಡೆಗೆ
ತೂಗುತ್ತಿರುವ ಯೇಸು ದೇವನೇ, ನೋಡಲಾರೆ ನಿನ್ನ ಘೋರ ಯಾತನೆ. ಈಟಿಯಿಂದ ತಿವಿದು ತೆರೆದ ಹೃದಯದಿಂದ ಹರಿದು ಬಂದವು ರಕ್ತ ನೀರು ರಭಸದಿಂದ. ಈಟಿಯಿಂದ ತಿವಿದು ತೆರೆದ ಹೃದಯದಿಂದ ಹರಿದು ಬಂದವು ರಕ್ತ ನೀರು ರಭಸದಿಂದ. ಮುರಿದ ದೇಹ ಸುರಿದ ರಕ್ತ, ಮುರಿದ ದೇಹ ಸುರಿದ ರಕ್ತ, ನೀಡಲಿ ನಗೆ ಅಮರ ಜೀವ. ಶಿಲುಬೆಯಲ್ಲಿ ತೂಗುತ್ತಿರುವ ಯೇಸು ದೇವನೇ, ನೋಡಲಾರೆ ನಿನ್ನ ಘೋರ ಯಾತನೆ. ಪ್ರಭು ಯೇಸು ತಾವು ಶಿಲುಬೆಯಲ್ಲಿ ಮಡಿಯುವುದರ ಮೂಲಕ ನಮಗೆ ನಿತ್ಯ ಜೀವವನ್ನು, ನಿತ್ಯ ರಕ್ಷಣೆಯನ್ನು ಅವರು ದಯಪಾಲಿಸಿದ್ದಾರೆ. ಪ್ರಭುವಿನ ಈ ಪ್ರಾಣಾರ್ಪಣೆಗೆ ನಾವು ನಮ್ಮ ವಂದನೆಗಳನ್ನು, ನಮನಗಳನ್ನು ಸಲ್ಲಿಸಿ ಶಿಲುಬೆಯ ಮುಂದೆ ಶಿರಬಾಗಿ ನಾವು ಮುಂದಿನ ಸ್ಥಳಕ್ಕೆ ಮುಂದೆ ಹೋಗೋಣ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಯೇಸುವಿನ ಶರೀರವ ನನ್ನ ಬಳಿಲಲಿ ಕಂಡ ಮಾತೆಯ ಅಂತರಂಗವ ದುಃಖವೆಂಬ ಅಲಗೊಂದು ಸೀಳಿತು. ಕ್ರಿಸ್ತ ನಮಗಾಗಿ ಶಿಲುಬೆಯ ಹೊತ್ತರು, ತಮ್ಮ ಪ್ರಾಣ ತೆತ್ತರು. ಕ್ರಿಸ್ತ ನಮಗಾಗಿ ಶಿಲುಬೆಯ ಹೊತ್ತರು, ತಮ್ಮ ಪ್ರಾಣ ತೆತ್ತರು. ಹದಿಮೂರನೆಯ ಸ್ಥಳ, ಬಿಸಿ ಮಡಿಲಲ್ಲಿ ಮೃತದೇಹ.
ಪ್ರಭು ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೀವಿ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಮಾತೆ ಮರಿಯ ಹೇಳುತ್ತಾರೆ, ಅಂದು ತನ್ನ ಉದರದಲ್ಲಿ ಹೊತ್ತಿದ್ದ ಅದೇ ದೇಹ ಈಗ ಮಡಿಲಲ್ಲಿ ಮಲಗಿದೆ ನಿರ್ಜೀವವಾಗಿ. ಇದೇ ದೇಹವನ್ನು ಕೈಗಳಲ್ಲಿ ಹೊತ್ತಿದ್ದೆ, ಮುದ್ದಾಡಿ ಬೆಳೆಸಿದ್ದೆ, ತೊಟ್ಟಿಲಲ್ಲಿ ತೂಗಿದ್ದೆ. ಈ ಜೀವ ಬೆಳೆಸಿ ಆತನ ತಂದೆಯ ಕಾರ್ಯಕ್ಕೆ ಸೇರಿಸಲು ಕ್ಷಣ ಕ್ಷಣ ಹಂಬಲಿಸಿದ್ದೆ. ತಂದೆಯ ಕಾರ್ಯ ಮುಗಿಯಿತೋ ಇಲ್ಲವೋ, ಆ ಜೀವ ಈಗ ನಿರ್ಜೀವವಾಗಿ ನನ್ನ ಮಡಿಲು ಸೇರಿದೆ. ಇದೇ ಮಗುವನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಒಪ್ಪಿಸಿದಾಗ ನನ್ನ ಕರಗಳಿಂದ ತನ್ನ ಕರಗಳಿಗೆ ತೆಗೆದುಕೊಂಡಿದ್ದ ಸಿಮೋನ ಹೇಳಿದ್ದ, ದುಃಖವೆಂಬ ಅಲಗೊಂದು ನಿನ್ನ ಅಂತರಂಗವನ್ನು ಸೀಳುವುದು. ಇಂದು ನಾ ಹೇಳುವುದೇನಿದೆ, ನೆರವೇರಿತು ಪ್ರಭು, ಅಂದು ನೀ ಹೇಳಿದ ವಚನ ನೆರವೇರಿತು. ನಾ ಕೊಟ್ಟ ಮಾತು ಉಳಿಸಿದೆ, ನೀನು ನನಗಿತ್ತ ಕಾರ್ಯವನ್ನು ಇಂದು ಮುಗಿಸಿರುವೆ. ಇನ್ನು ತೆರಳಬಿಡು ನಿನ್ನ ದಾಸಿಯನು. ಪ್ರಿಯ ಸಹೋದರ ಸಹೋದರಿಯರೇ, ಎಷ್ಟೊಂದು ಜನ ಆತನ ಒಂದು ಮಾತಿಗೆ ಮರುಳಾಗಿದ್ದರು, ಎಷ್ಟೊಂದು ಜನ ಆತನ ಒಂದು ಸ್ಪರ್ಶಕ್ಕೆ ಗುಣವಾಗಿದ್ದರು, ಎಷ್ಟೊಂದು ಜನ ಆತನ ಒಂದು ಸಾಂತ್ವನಕ್ಕೆ ರಾತ್ರಿ ಹಗಲು ಸೋತ ಕಾಲುಗಳಲ್ಲಿ ಕಾದಿದ್ದರು. ಈಗ ಅವರೆಲ್ಲ ಎಲ್ಲಿ ಹೋದರು? ಆತನಿಗೆ ಸಾಂತ್ವನ ಹೇಳುವವರಿಲ್ಲವಲ್ಲ. ಹೋಗಲಿ, ಆತನ ತಾಯಿಗೆ ಸಾಂತ್ವನ ಹೇಳುವವರಾರೂ ಇಲ್ಲವಾದರೆ ನೀವು ಎಲ್ಲಿ ಹೋದರೂ ನಿಮ್ಮನ್ನು ಹಿಂಬಾಲಿಸುತ್ತೇವೆ ಎಂದ ಶಿಷ್ಯರೆಲ್ಲ ಎಲ್ಲಿ ಹೋದರು? ಆತ ಎಷ್ಟೊಂದು ಮಂದಿಯನ್ನು ಮುಟ್ಟಿ ಪಾವನಗೊಳಿಸಿದ್ದ. ಈಗ ಆತನ ದೇಹ ಇಳಿಸಲು ಒಬ್ಬರೂ ಇಲ್ಲವಲ್ಲ. ಎಲ್ಲ ನೋವು ಹತಾಶೆಗಳನ್ನು ಆಕೆಯೊಬ್ಬಳೇ ನುಂಗುತ್ತಿದ್ದಾಳೆ. ಯಾವ ಕಾರಣಕ್ಕಾಗಿ? ಮಾತೆ, ನಮಗೆ ಮಾದರಿಯಾಗಲಿ, ಇತರರ ನೋವು ನಮ್ಮ ನೋವಾಗಲಿ, ಇನ್ನೊಬ್ಬರ ಕಣ್ಣೀರು ನಮ್ಮ ಕಣ್ಣೀರಾಗಲಿ. ಬದುಕಲ್ಲಿ ಸುಖ ಹಂಚಿಕೊಳ್ಳುವಂತೆ ಕಷ್ಟಗಳನ್ನೂ ಹಂಚಿಕೊಳ್ಳೋಣ, ಪ್ರೀತಿ ಹಂಚಿಕೊಳ್ಳುವಂತೆ ತ್ಯಾಗವನ್ನೂ ಹಂಚಿಕೊಳ್ಳೋಣ. ಆಗ ನಮ್ಮ ಬದುಕು ಪರಿಪೂರ್ಣ ಬದುಕಾಗುತ್ತದೆ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಯೇಸುವಿನ ಪೂಜ್ಯ ಶರೀರವ ಅರಿಮತಾಯ ಜೋಸೆಫನ ಸಮಾಧಿಯಲ್ಲಿ ಭೂಸ್ಥಾಪನೆ ಮಾಡಲಾಯಿತು. ಕ್ರಿಸ್ತ ನಮಗಾಗಿ ಶಿಲುಬೆಯ ಹೊತ್ತರು, ತಮ್ಮ ಪ್ರಾಣ ತೆತ್ತರು. ಕ್ರಿಸ್ತ ನಮಗಾಗಿ ಶಿಲುಬೆಯ ಹೊತ್ತರು, ತಮ್ಮ ಪ್ರಾಣ ತೆತ್ತರು. 14ನೆಯ ಸ್ಥಳ,
ಸಮಾಧಿ ಗುಹೆಯಲ್ಲಿ ಮಲಗಿದ ಸತ್ಯ. ಪ್ರಭು ಯೇಸುವೇ, ಒಳಗಡೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೀವಿ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಅರಿಮತಾಯ ಜೋಸೆಫ್ ಹೇಳುತ್ತಾರೆ, ಎಂತಹ ಮಹಾನುಭಾವನೀತ! ಈತನ ಮಾತಿನಿಂದ ಅದೆಷ್ಟು ಜನ ಪುಣ್ಯವಂತರಾಗಿದ್ದರು, ಅದೆಷ್ಟು ಜನ ದೈವದರ್ಶನ ಪಡೆದಿದ್ದರು. ಈತನ ಹೆಜ್ಜೆ ಹೆಜ್ಜೆಯನ್ನು ಹುಡುಕಿ ಈತನನ್ನು ಹಿಂಬಾಲಿಸಲು ನಾನು ಎಷ್ಟು ಆಸೆಗೊಂಡಿದ್ದೆ. ಬಡವರು, ದಿಕ್ಕಿಲ್ಲದವರಷ್ಟೇ ಈತನನ್ನು ಆಶ್ರಯಿಸಲಿಲ್ಲ. ಪಾಪಿಗಳು, ವೇಶ್ಯೆಯರು, ಅಸ್ಪೃಶ್ಯರಷ್ಟೇ ಹಿಂಬಾಲಿಸಲಿಲ್ಲ. ಪಾಮರರಂತೆ ಪಂಡಿತರು ಈತನ ದರ್ಶನಕ್ಕಾಗಿ ತವಕಿಸುತ್ತಿದ್ದರು. ಯಹೂದ್ಯ ಸಮಾಜದ ಪ್ರಧಾನ ನಾಯಕರು ಫರೀಸಾಯರು ಈತನನ್ನು ತಮ್ಮ ಮನೆಗೆ ಆಹ್ವಾನಿಸಲು ತುದಿಗಾಲಲ್ಲಿ ನಿಂತಿದ್ದರು. ಪಂಡಿತರು, ದೈವಶಾಸ್ತ್ರಜ್ಞರು ಹಗಲಿಗೆ ಹೆದರಿ ರಾತ್ರಿಗಳಲ್ಲಿ ಈತನೊಡನೆ ಕುಳಿತು ಸುದೀರ್ಘವಾಗಿ ಚರ್ಚಿಸುತ್ತಿದ್ದರು. ಅವರೆಲ್ಲ ಈತನ ದೇಹವನ್ನು ಕೊನೆಗೊಮ್ಮೆ ದರ್ಶಿಸಲು ಎಷ್ಟೊಂದು ಬಯಸಿರಬಹುದು. ಆದರೆ ಭಯ ಮತ್ತು ಅಂಜಿಕೆ ಈ ದೇಹದಿಂದ ಇವರನ್ನು ದೂರವಿರಿಸಿದೆ. ಆದರೆ ನನ್ನದೋ ಪರಮ ಭಾಗ್ಯ, ಶಿಲುಬೆಯಿಂದ ಈತನ ದೇಹ ಇಳಿಸಿದ್ದು, ತಾಯಿಯ ಮಡಿಲಲ್ಲಿ ಇರಿಸಿದ್ದು, ನನಗಾಗಿ ಸಿದ್ಧಪಡಿಸಿದ ಸಮಾಧಿಯಲ್ಲಿ ಇರಿಸಿದ್ದು, ಅದೆಂತಹ ಭಾಗ್ಯ ನನ್ನದು. ಪ್ರಿಯ ಸಹೋದರ ಸಹೋದರಿಯರೇ, ಹುಟ್ಟುವಾಗ ನಮ್ಮದೆಂಬ ಸ್ಥಳವಿರುತ್ತದೆ. ಸತ್ತಾಗ ನಾವು ಹೂಳಲ್ಪಡುವ ಸಮಾಧಿಯೂ ನಮ್ಮ ಹಕ್ಕು. ಆದರೆ ಯೇಸುವಿಗೆ ಈ ಎರಡೂ ಹಕ್ಕುಗಳಿರಲಿಲ್ಲ. ಯಾರದೋ ದನದ ಕೊಟ್ಟಿಗೆಯಲ್ಲಿ ಹುಟ್ಟಿ ಯಾರದೋ ಸಮಾಧಿಯಲ್ಲಿ ಮಣ್ಣಾಗುತ್ತಾರೆ. ಬದುಕು ಇಷ್ಟೇ. ದೇವರ ಕುಮಾರನದು ಹೀಗಾದರೆ ನಮ್ಮದು ಇನ್ನೇನಿದೆ? ಆದರೂ ಈ ನೆಲಕ್ಕೆ ನಾವು ಎಷ್ಟು ಅಂಟಿಕೊಂಡಿದ್ದೇವೆ. ಎಲ್ಲವೂ ನನ್ನದಾಗಬೇಕು, ನನ್ನ ಹೆಸರಲ್ಲಿ ಇರಬೇಕು ಎಂದು ದಾಖಲೆಗಳನ್ನು ಸೃಷ್ಟಿಸುತ್ತೇವೆ. ಮನೆ, ಆಸ್ತಿ, ಅಧಿಕಾರ, ಹಣ ನನ್ನೊಂದಿಗೆ ಬರುತ್ತದೆ ಎಂಬ ಭ್ರಮೆಯಲ್ಲಿ ಇದಕ್ಕೆ ಎಷ್ಟು ಅಂಟಿಕೊಂಡಿರುತ್ತೇವೆ. ಅಂತಿಮವಾಗಿ ನಮ್ಮ ಶಾಶ್ವತ ಸ್ಥಳ ಸಮಾಧಿಯೇ. ಸಮಾಧಿಯ ಒಳಗಿರುವವರಿಂದಲೇ ಸಮಾಧಿಗೆ ಹೆಸರು ಬರುವುದು. ಆ ಹೆಸರು ಪಡೆಯಲಾದರೂ ಈ ಬದುಕನ್ನು ಉತ್ತಮಪಡಿಸಿಕೊಳ್ಳೋಣ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಅಂತಿಮ ಪ್ರಾರ್ಥನೆ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭುವಿನೊಂದಿಗೆ ಅವರ ಶಿಲುಬೆ ಹಾದಿಯಲ್ಲಿ ನಾವು ಸಾಗಿದ್ದೇವೆ. ಪ್ರಭು ಈ ಹಾದಿಯನ್ನು ಮುಗಿಸಿದ್ದಾರೆ. ನಾವು ಇನ್ನೂ ಪ್ರಾರಂಭದಲ್ಲೋ ನಡುದಾರಿಯಲ್ಲೋ ಪಯಣದ ಕೊನೆಯಲ್ಲೋ ಇದ್ದೇವೆ. ಈ ಪಯಣದಲ್ಲಿ ನಮ್ಮ ಬದುಕಿಗೆ ಸಂಬಂಧಿಸಿದ ನಮ್ಮ ಮುಂದಿನ ಹೆಜ್ಜೆಗಳನ್ನು ರೂಪಿಸುವ ಅನೇಕ ವಿಷಯಗಳ ಬಗ್ಗೆ ಯೋಚಿಸಿದ್ದೇವೆ, ಚಿಂತಿಸಿದ್ದೇವೆ, ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂದುಕೊಂಡಿದ್ದೇವೆ. ಈ ನಮ್ಮ ಯೋಚನೆಗಳಿಗೆ, ನಿರ್ಧಾರಗಳಿಗೆ
ಪ್ರಭುವೇ ಪ್ರೇರಣೆಯಾಗಲಿ, ಅನುಗ್ರಹವಾಗಲಿ, ಆಶೀರ್ವಾದವಾಗಲಿ ಎಂದು ಬೇಡಿಕೊಳ್ಳೋಣ. ಆತ ನಮಗಾಗಿ ಪ್ರಾಣ ನೀಡಿದ್ದಾರೆ. ಇದರಿಂದ ನಾವು ಬದುಕುವುದು ಸುಲಭವಾಗಲಿದೆ. ಆತ ನಮಗಾಗಿ ನೋವು ಪಟ್ಟಿದ್ದಾರೆ. ಇದರಿಂದ ನಮ್ಮ ನೋವು ಕಡಿಮೆಯಾಗಲಿದೆ. ಆತನ ವಿಶ್ವಾಸ ನಮ್ಮ ವಿಶ್ವಾಸವಾಗಲಿ. ಆತನ ಅನುಗ್ರಹ ನಮ್ಮ ಬಾಳಿಗೆ ಬೆಳಕಾಗಲಿ. ಈ ಶಿಲುಬೆಯ ಹಾದಿ ನಮ್ಮ ಬದುಕಿಗೆ ಒಂದಷ್ಟು ಸಹನೆಯನ್ನು, ಬದುಕನ್ನು ಎದುರಿಸುವ ಶಕ್ತಿಯನ್ನು ಕೊಡಲಿ. ಪ್ರಭುವಿನ ಹಾದಿಯು ನಮ್ಮ ಹಾದಿಗೆ ಅನುಗ್ರಹವನ್ನು ತರಲಿ. ನಮ್ಮ ಜಗತ್ತಿಗಾಗಿ ಪ್ರಾರ್ಥಿಸೋಣ. ಪರಲೋಕದಲ್ಲಿ ಇರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಆತ್ಮೀಯ ಸಹೋದರ ಸಹೋದರಿಯರೇ, ಅತಿ ಉತ್ತಮವಾಗಿ ಫಾದರ್ ನಮಗೆ ಈ ಶಿಲ್ಬೆ ಹಾದಿ ನಡೆಸಿಕೊಟ್ಟಿದ್ದಾರೆ. ಇನ್ನು ನಾವು ಯಾತನೆಯಲ್ಲಿ ಇದ್ದೀವಿ. ಸೊ ಇನ್ನು ನಾವು ಮುಗಿದೋಯ್ತು ಅಂತ ನಾವು ಹಾಗೆ ಇರೋಕ್ಕಾಗೋದಿಲ್ಲ. ಮೌನವನ್ನು ಕಾಪಾಡಿರಿ. ಆದಷ್ಟು ನೀವು ಮೌನವಾಗಿರಲು ಪ್ರಯತ್ನಿಸಿರಿ. 4 ಗಂಟೆಗೆ ಶಿಲ್ಬೆ ಆರಾಧನೆ ಮತ್ತು ಎಲ್ಲ ಸಾಂಖ್ಯಗಳನ್ನು ಮಾಡಲಾಗುತ್ತದೆ. ಎಲ್ಲರೂ ಬರಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈಗ ನಿಮ್ಮೆಲ್ಲರಿಗಾಗಿ ನಮ್ಮ ಡೆಕೋರೇಷನ್ ಕಮಿಟಿ ಸದಸ್ಯರು ಹಾಗೂ ಕೆಲವು ಯೂತ್ ಮಕ್ಕಳೆಲ್ಲ ಸೇರಿ ನಿಮಗೆ ಈ ಗಂಜಿ ಎಲ್ಲ ಕೊಡುತ್ತಾರೆ, ಜ್ಯೂಸ್ ಕೊಡುತ್ತಾರೆ. ಯಾರಿಗಾದರೂ ಬಣ್ಣು ಜ್ಯೂಸು ಇದೆಲ್ಲ ಕೊಡಬೇಕಾದ್ರೆ ಸೆಪ್ರೇಟಾಗಿ ಕೊಡಬೇಡಿ, ಅಲ್ಲಿ ಹೋಗಿ ಅವರ ಹತ್ರ ಕೊಡಿರಿ. ಎಲ್ಲರೂ ಒಂದಾಗಿ ಸೇರಿ ಒಂದೇ ಜಾಗದಲ್ಲಿ ಕೊಡಬೇಕಾಗಿ ನಾವೆಲ್ಲ ಮೀಟಿಂಗ್ನಲ್ಲಿ ಇದು ಡಿಸಿಷನ್ ಮಾಡಲಾಗಿದೆ. ಸೊ ದಯಮಾಡಿ ನೀವು ಕೊಡಬೇಕಾದರೆ ಎಲ್ಲರೂ ಹೋಗಿ ಆ ಡೆಕೋರೇಷನ್ ಕಮಿಟಿ ಸದಸ್ಯರು ಇರ್ತಾರೆ, ಅವರಲ್ಲಿ ಕೊಟ್ಟು ಅಲ್ಲಿ ನೀವೆಲ್ಲರೂ ಪಡೆದು ಡಸ್ಟ್ಬಿನ್ಗಳಲ್ಲಿ ಹಾಕಿ ಮೌನವಾಗಿ ಮನೆಗೆ ತೆರಳಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇನ್ನೊಂದು ವಿಷಯ, ದಯಮಾಡಿ ನಾವು ಹೇಳಿದ ಜಾಗದಲ್ಲಿ ಕಾರ್ಗಳನ್ನು ಪಾರ್ಕ್ ಮಾಡಬೇಡಿ. 2 ವೀಲರ್ ಕಾರು. ನಾವು ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ದೇವರ ಮುಂದೆ ನಾವು ಏನೂ ಇಲ್ಲ. ಸೊ ದಯಮಾಡಿ ನಿಮ್ಮ ಕಾರುಗಳನ್ನು ಅಷ್ಟು ಸುರಕ್ಷಿತವಾಗಿ ನೀವು ಕಾಪಾಡಿಕೊಳ್ಬೇಕಾದ್ರೆ ದೊಡ್ಡ ಜಾಗ ಇದೆ ಹಿಂದುಗಡೆ. ದೇವರು ಅನ್ಸ್ಕೊಂಡ್ರೆ ತೊಂದರೆಗಳಲ್ಲಿ ಬೀಳ್ತೀರಾ. ನಾನು ಎಷ್ಟೋ ಬಾರಿ ನಿಮಗೆ ಹೇಳಿದ್ದೀನಿ, ದೇವರ ಕಾರ್ಯಗಳಿಗೆ, ದೇವರ ಜನರಿಗೆ ತಡೆ ಮಾಡಬೇಡಿ, ಬಹಳ ತೊಂದರೆಗಳು ಅನುಭವಿಸ್ತೀರಾ. ಸೊ ಇವತ್ತಿನ ದಿನ ನಾನು ಹೇಳಬಾರ್ದು, ಮಗದೊಮ್ಮೆ